So now we will discuss about ecological interactions. Okay. So ಪರಿಸರೀಯ ಸಂವಹನಗಳನ್ನ ಡಿಸ್ಕಸ್ ಮಾಡೋಣ. Okay. ಪರಿಸರೀಯ ಸಂವಹನಗಳು. So when it comes to ecological interaction, ಪರಿಸರೀಯ ಸಂವಹನಗಳು, ನಾನು ಆಲ್ರೆಡಿ ಒಂದ್ಸಲಿ ಬೇಸಿಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟ್ರಾಕ್ಷನ್ಸ್ ನಾವು ನೋಡಿದ್ದೀವಿ. ಸೊ ಯಾವ್ಯಾವುದು ವಿ ಹ್ಯಾವ್ ಸೀನ್ ಬೇಸಿಕಲಿ ಬಯೋಟಿಕ್ ಆ್ಯಂಡ್ ಬಯೋಟಿಕ್ ಇಂಟರಾಕ್ಷನ್, ಜೀವಿ ಮತ್ತು ಜೀವಿಗಳ ನಡುವಿನ ಸಂವಹನ. ಅದೇ ರೀತಿ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್, ಜೀವಿ ಮತ್ತು ಅಜೈವಿಕ ಘಟಕಗಳ ನಡುವಿನ ಸಂವಹನವನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಬಯೋಟಿಕ್ ಆ್ಯಂಡ್ ಬಯೋಟಿಕ್ ಇಂಟ್ರಾಕ್ಷನ್ ಏನಕ್ಕೆ ನಡೆಯುತ್ತೆ? ಜೀವಿ ಮತ್ತು ಜೀವಿಗಳ ನಡುವಿನ ಸಂವಹನ ಬೇಸಿಕಲಿ ಫಾರ್ ಫುಡ್, ಆಹಾರಕ್ಕಾಗಿ, ಅದೇ ರೀತಿ ಫುಡ್ ಆ್ಯಂಡ್ ಸರ್ವೈವಲ್, ಉಳಿವಿಗಾಗಿ, ಅದೇ ರೀತಿ ಈವನ್ ಫಾರ್ ರೀಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿಗಾಗಿ ನಡೆಯುವಂಥದ್ದು, ಹೌದಲ್ವಾ? ಸೊ ಈ ಬಯೋಟಿಕ್ ಆ್ಯಂಡ್ ಬಯೋಟಿಕ್ ಇಂಟ್ರಾಕ್ಷನ್ಸ್ನ ಮತ್ತೆ ಕ್ಲಾಸಿಫೈ ಮಾಡಲಾಗುತ್ತೆ. ಏನಂತ ಕ್ಲಾಸಿಫೈ ಮಾಡ್ತೀವಿ ಅಂತ ಅಂದರೆ, ವಿ ಹ್ಯಾವ್ ಪಾಸಿಟಿವ್ ಇಂಟ್ರಾಕ್ಷನ್, ವಿ ಹ್ಯಾವ್ ನೆಗೆಟಿವ್ ಇಂಟ್ರಾಕ್ಷನ್, ಅಥವಾ ಸಕಾರಾತ್ಮಕ ಸಂವಹನಗಳು ಮತ್ತು ನಕಾರಾತ್ಮಕ ಸಂವಹನಗಳು ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ಪಾಸಿಟಿವ್ ಇಂಟ್ರಾಕ್ಷನ್ ಅಂದ್ರೆ ಏನು? ಐದರ್ ಆಫ್ ದಿ ಒನ್ ಆರ್ಗ್ಯಾನಿಸಮ್, ಯಾವುದಾದ್ರೂ ಒಂದು ಜೀವಿಗೆ ಪಾಸಿಟಿವ್ ಆಗಿ ಬೆನಿಫಿಟ್ ಆಗ್ತಾ ಇರಬೇಕು, ಇನ್ನೊಂದು ಆರ್ಗ್ಯಾನಿಸಮ್ಗೆ ಝೀರೋ ಆದರೂ ಪರವಾಗಿಲ್ಲ. ಬಟ್ ಒಂದೇ ಒಂದು ನೆಗೆಟಿವ್ ಇದ್ದು ಇನ್ನೊಂದು ಝೀರೋ ಇದ್ರೂ ಕೂಡ ನೀವು ಅದನ್ನ ನೆಗೆಟಿವ್ ಇಂಟ್ರಾಕ್ಷನ್ ಹಾಕಬೇಕಾಗತ್ತೆ. ಓಕೆ, ಸೊ ಈ ಆಧಾರದ ಮೇಲೆ ವಿ ವಿಲ್ ಡಿಸ್ಕಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಇಂಟ್ರಾಕ್ಷನ್ಸ್. ಓಕೆ, ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ಒಂದು ಟೈಗರು ಯಾವುದೋ ಒಂದು ರ್ಯಾಬಿಟ್ನ ಅಟ್ಯಾಕ್ ಮಾಡ್ತಾ ಇದೆ, ಅಥವಾ ಒಂದು ಹುಲಿ ಒಂದು ಮೊಲವನ್ನು ತಿನ್ನೋದಕ್ಕೆ ಹೋಗ್ತಾ ಇದೆ. ಸೊ ಇವಾಗ ಏನಾಯ್ತು? ಆಹಾರ ಸಿಕ್ತು ಟೈಗರ್ಗೆ ರ್ಯಾಬಿಟ್ನ ತಿನ್ನೋದ್ರ ಮುಖಾಂತರ, ಇದು ಪ್ಲಸ್ ಆಯಿತು. ರ್ಯಾಬಿಟ್ಗೆ ಏನಾಯಿತು? ಲೈಫ್ ಲಾಸ್ ಆಯಿತು, ನೆಗೆಟಿವ್, ಹೌದಲ್ವಾ? ಇದು ನೆಗೆಟಿವ್ ಇಂಟ್ರಾಕ್ಷನ್. ಲೆಟ್ ಮಿ ಗಿವ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ಈಗ ಪಾಲಿನೇಷನ್ ಅಂತ ಕೇಳಿರ್ತೀರಾ, ಪರಾಗಸ್ಪರ್ಶ ಕ್ರಿಯೆ ಅಂತ ಕೇಳಿರ್ತೀರಾ. ಸೊ ವಾಟ್ ಈಸ್ ಪಾಲಿನೇಷನ್? ಫ್ಲವರ್ಸ್ ಇಂದ ಅಥವಾ ಒಂದು ಫ್ಲವರ್ ಇಂದ ಇನ್ನೊಂದು ಫ್ಲವರ್ಗೆ ಪೋಲೆನ್ಸ್ಗಳನ್ನ ದುಂಬಿಗಳು ಟ್ರಾನ್ಸ್ಫರ್ ಮಾಡುತ್ತೆ, ಹೌದಲ್ವಾ? ಅದು ಪಾಲಿನೇಷನ್. ಸೊ ಈಗ ಒಂದು ದುಂಬಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪೋಲೆನ್ಸ್ಗಳನ್ನ ತಗೊಂಡು ಹೋಗ್ತಾ ಇದೆ, ಅಥವಾ ಪರಾಗಗಳನ್ನ ತಗೊಂಡು ಹೋಗ್ತಾ ಇದೆ. ಈ ಪೋಲೆನ್ಸ್ಗಳನ್ನ ತಗೊಂಡೋಗಿ ಪ್ಲಾಂಟಿಗೆ ಹಾಕಿದಾಗ ಪ್ಲಾಂಟಿಗೆ ಏನು ಸಿಕ್ತು? ಪೋಲೆನ್ಸ್ ಸಿಕ್ತು, ಪಾಸಿಟಿವ್ ಫಾರ್ ಪ್ಲಾಂಟ್. ಇನ್ ರಿಟರ್ನ್ ಆ ಒಂದು ಇನ್ಸೆಕ್ಟ್ಗೆ, ಆ ದುಂಬಿಗೆ ಏನು ಸಿಕ್ತು? ನೆಕ್ಟರ್ ಸಿಗುತ್ತೆ, ಹೌದಲ್ವಾ? ನೆಕ್ಟರ್ ಅಥವಾ ಮಧು ಸಿಗುತ್ತೆ. ಸೊ ಇಬ್ರಿಗೂ ಪಾಸಿಟಿವ್ ಆಯ್ತಾ? ಇದನ್ನ ನಾವು ಪಾಸಿಟಿವ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ಬೇಸಿಕ್ಸ್ ಆಫ್ ಇಂಟ್ರಾಕ್ಷನ್. ನಾವು ವಿ ವಿಲ್ ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟ್ರಾಕ್ಷನ್ಸ್. ಓಕೆ, ಬೇರೆ ಬೇರೆ ರೀತಿಯ ಸಂವಹನಗಳು, ಅದನ್ನು ಅಗೈನ್ ಪಾಸಿಟಿವ್ ಇಂಟ್ರಾಕ್ಷನ್ಸ್ ಆ್ಯಂಡ್ ನೆಗೆಟಿವ್ ಇಂಟ್ರಾಕ್ಷನ್ಸ್ ಅಂತಾನೆ ನಾವು ಕ್ಲಾಸಿಫೈ ಮಾಡ್ಬೋದಾಗತ್ತೆ. ಸೊ ವಾಟ್ ಈಸ್ ಪಾಸಿಟಿವ್ ಇಂಟ್ರಾಕ್ಷನ್ ಅಥವಾ ಸಕಾರಾತ್ಮಕ ಸಂವಹನ ಅಂತ ಅಂದರೆ ಏನು? ಯಾವುದಾದ್ರೂ ಒಂದು ಜೀವಿಗೆ ಪಾಸಿಟಿವ್ ಆದರೂ ಕೂಡ ನಾವು ಅದನ್ನು ಸಕಾರಾತ್ಮಕ ಅಂತ ಕರಿತೀವಿ. ಮತ್ತೆ ಒಂದೇ ಒಂದು ನೆಗೆಟಿವ್ ಕೂಡ ಇರಬಾರ್ದು, ಪ್ಲಸ್ ಆ್ಯಂಡ್ ಝೀರೋ ಇದ್ರೂ ಕೂಡ ಅದು ಪಾಸಿಟಿವ್ ಆಗೇ ಆಗತ್ತೆ. ಮೈನಸ್ ಆ್ಯಂಡ್ ಪ್ಲಸ್ ಇರಲಿ, ಮೈನಸ್ ಆ್ಯಂಡ್ ಝೀರೋ ಇರಲಿ, ಅದು ನೆಗೆಟಿವ್ ಇಂಟ್ರಾಕ್ಷನ್. ಓಕೆ, ಸೊ ನಾವು ವಿಲ್ ಸಿ ಡಿಫ್ರೆಂಟ್ ನೆಗೆಟಿವ್ ಇಂಟ್ರಾಕ್ಷನ್ಸ್. ಫಸ್ಟ್ ಒನ್ ಈಸ್ ಅಮೆನ್ಸಾಲಿಸಮ್ ಅಥವಾ ಪ್ರತಿಕೂಲತೆ ಅಂತ ಕರಿತೀವಿ. ಅಮೆನ್ಸಾಲಿಸಮ್ ಸಿಂಬಲ್ ಏನಪ್ಪಾ ಅಂತ ಅಂದರೆ, ಒಂದು ಪ್ರಭೇದಕ್ಕೆ ನೆಗೆಟಿವ್, ಮತ್ತೊಂದು ಪ್ರಭೇದಕ್ಕೆ ಝೀರೋ, ಮೈನಸ್ ಆ್ಯಂಡ್ ಝೀರೋ. ಎಕ್ಸಾಂಪಲ್ಸ್ನ ನಾವು ನೋಡೋದಾದರೆ, ಕ್ಯಾಟಲ್ ಟ್ರಾಂಪಲಿಂಗ್ ದಿ ಗ್ರಾಸ್, ಅಥವಾ ಯಾವುದಾದ್ರೂ ಒಂದು ಹಸು ಅಥವಾ ಜಾನುವಾರುಗಳು ಹುಲ್ಲನ್ನ ತುಳಿತಾ ಇದೆ ಅಂತ ಅಂದರೆ, ಸೊ ಹುಲ್ಲಿಗೆ ನೆಗೆಟಿವ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಆದರೆ ಹಸುಗೆ ಏನೂ ಆಗಲ್ಲ, ಝೀರೋ. ಓಕೆನಾ? ಸೊ ಒನ್ ಸ್ಪೀಶೀಸ್ ಈಸ್ ಆರ್ಮರ್ಡ್ ವೈಲ್ ಅದರ್ ಸ್ಪೀಶೀಸ್ ಈಸ್ ಅನ್ಅಫೆಕ್ಟೆಡ್. ಮತ್ತೊಂದು ಪ್ರಭೇದಕ್ಕೆ ಯಾವುದೇ ಹಾನಿ ಇಲ್ಲ. ಅದೇ ರೀತಿ ಇಫ್ ಯು ಸಿ ಅನದರ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಇಂಟ್ರಾಕ್ಷನ್, ದಟ್ ಈಸ್ ಪ್ರಿಡೇಷನ್, ಪರಭಕ್ಷತೆ. ಸೊ ಒಂದು ಸ್ಪೀಶೀಸಿಗೆ ಬೆನಿಫಿಟ್ ಆಗುತ್ತೆ ಆ್ಯಂಡ್ ಅದರ್ ಸ್ಪೀಶೀಸ್, ಯಾವುದು ದ ಸ್ಪೀಶೀಸ್ ದಟ್ ಗೆಟ್ ಕಿಲ್ಡ್, ಯಾವುದು ಏನು ಕಿಲ್ ಆಗತ್ತೆ ಅದಕ್ಕೆ ನೆಗೆಟಿವ್ ಆಗುತ್ತೆ, ಯಾವುದಕ್ಕೆ ಆಹಾರ ಸಿಗುತ್ತೆ ಅದಕ್ಕೆ ಪಾಸಿಟಿವ್ ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ಲಯನ್ ವರ್ಸಸ್ ಡೀರ್. ಓಕೆ, ಈಗ ಒಂದು ಸಿಂಹ ಒಂದು ಜಿಂಕೆನ ಅಟ್ಯಾಕ್ ಮಾಡ್ತಾ ಇದೆ ಅಂದರೆ, ಆ ಜಿಂಕೆ ಕೊಲ್ಲಲ್ಪಡುತ್ತೆ, ಅದಕ್ಕೆ ಮೈನಸ್ ಆಗುತ್ತೆ.
ಲಯನ್ಗೆ ಜಿಂಕೆಯಿಂದ ಆಹಾರ ಸಿಗುತ್ತೆ, ದಟ್ ಈಸ್ ಪಾಸಿಟಿವ್, ಅಥವಾ ಆ ಒಂದು ಜಿಂಕೆಗೆ ಪಾಸಿಟಿವ್ ಆಗಿ ಅಥವಾ ಆಹಾರ ಸಿಗುತ್ತೆ, ಲಯನ್ಗೆ ಆಹಾರ ಸಿಗುತ್ತೆ. ಅದೇ ರೀತಿ ಪ್ಯಾರಾಸೈಟಿಸಮ್ ಅಥವಾ ಪರಾವಲಂಬನೆ. ಸೊ ವಾಟ್ ಈಸ್ ಪ್ಯಾರಾಸೈಟಿಸಮ್? ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಅಥವಾ ಒಂದು ಜೀವಿಯನ್ನ ಹೋಸ್ಟ್ ಆಗಿ ಮಾಡಿಕೊಂಡು ಆ ಒಂದು ಜೀವಿಯ ಮೇಲೆ ಆಹಾರಕ್ಕೆ ಅವಲಂಬನೆಯಾಗಿದ್ರೆ, ಇಫ್ ಒನ್ ಸ್ಪೀಶೀಸ್ ಇಸ್ ಅ ಪ್ಯಾರಾಸೈಟ್ ಅಂಡ್ ಅದರ್ ಇಸ್ ದಿ ಹೋಸ್ಟ್. ಓಕೆ, ಒಂದು ಅತಿಥಿ ಅಥವಾ ಅತಿಥೇಯವಾಗಿ ರಿಲೇಶನ್ಶಿಪ್ನ ಎಸ್ಟಾಬ್ಲಿಷ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಲೀಚ್ ವರ್ಸಸ್ ಬಫೆಲೋ. ಒಂದು ಎಮ್ಮೆ ಮೇಲೆ ಇರುವಂಥ ಒಂದು ಜಿಗಣೆ ಏನು ಮಾಡುತ್ತೆ? ಆ ಜಿಗಣೆ ಆ ಒಂದು ಎಮ್ಮೆ ಮೇಲಿರುವಂಥ ಅಥವಾ ಎಮ್ಮೆಯ ದೇಹದಲ್ಲಿರುವಂಥ ಬ್ಲಡ್ಡನ್ನು ಅಬ್ಸರ್ವ್ ಮಾಡಿಕೊಂಡು ಅಥವಾ ಆಹಾರವಾಗಿ ಬಳಸ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ? ಆ ಒಂದು ಎಮ್ಮೆಗೆ ಅಥವಾ ಒಂದು ಕ್ಯಾಟಲ್ಗೆ ಬ್ಲಡ್ ಲಾಸ್ ಆಗುತ್ತೆ. ಸೊ ಅದು ಮೈನಸ್. ಆಹಾರವನ್ನು ಪಡೆದಂಥ ಲೀಚ್ಗೆ ಪ್ಲಸ್. ಸೊ ಪ್ಯಾರಾಸೈಟಿಸಮ್ ಅಲ್ಲಿ ಕಂಡೀಷನ್ ಏನಪ್ಪಾ ಅಂತ ಅಂದ್ರೆ, ಹೌ ಪ್ರಿಡೇಷನ್ ಅಂಡ್ ಪ್ಯಾರಾಸೈಟಿಸಮ್ ಆರ್ ಡಿಫ್ರೆಂಟ್. ಪ್ಯಾರಾಸೈಟಿಸಮ್ ಅಲ್ಲಿ ಆ ಒಂದು ಜೀವಿ ಇನ್ನೊಂದು ಜೀವಿ ಮೇಲೆ ಅವಲಂಬನೆ ಆಗಿರಬೇಕು ಅಥವಾ ಡಿಪೆಂಡೆಂಟ್ ಆಗಿರಬೇಕು ಅಥವಾ ಹೋಸ್ಟ್ನ ಮೇಲೆ ಡಿಪೆಂಡೆಂಟ್ ಆಗಿರಬೇಕು, ಅದನ್ನ ಪ್ಯಾರಾಸೈಟಿಸಮ್ ಅಂತ ಕರಿತೀವಿ. ಪ್ರಿಡೇಷನ್ ಅಲ್ಲಿ ಒಂದಕ್ಕೊಂದು ಅವಲಂಬನೆ ಆಗಿರೋದಿಲ್ಲ, ಅವೆರಡು ಸಪ್ರೇಟ್ ಆಗಿರುತ್ತೆ, ಆದರೆ ಒಂದು ಜೀವಿ ಇನ್ನೊಂದು ಜೀವಿನ ಅಟ್ಯಾಕ್ ಮಾಡ್ತಾ ಇರುತ್ತೆ. ಸೊ ದಟ್ ಈಸ್ ಪ್ರಿಡೇಷನ್, ಪ್ಯಾರಾಸೈಟಿಸಮ್. ನೆಕ್ಸ್ಟ್ ಕಾಂಪಿಟೇಷನ್, ಸ್ಪರ್ಧೆ. ಲೆಟ್ಸ್ ಅಸ್ಯೂಮ್ ಫಾರ್ ಎ ಮೊಮೆಂಟ್, ಇಡೀ ಕಾಡಲ್ಲಿ ಒಂದೇ ಒಂದು ಜಿಂಕೆ ಇದೆ, ಓನ್ಲಿ ಒಂದೇ ಒಂದು ಡೀರ್ ಇದೆ. ಅಲ್ಲಿ ಚೀತಾಗೂ ಹೊಟ್ಟೆ ಹಸ್ತಿದೆ, ಲಯನ್ಗೂ ಹೊಟ್ಟೆ ಹಸ್ತಿದೆ. ಇಬ್ಬರೂ ಕೂಡ ಆ ಒಂದು ಲಿಮಿಟೆಡ್ ಫುಡ್ಗೆ ಯಾವಾಗ ಸ್ಪರ್ಧೆ ಏರ್ಪಡಿಸುತ್ತೆ, ವೆನ್ ದೇ ಕಾಂಪೀಟ್ ಫಾರ್ ಲಿಮಿಟೆಡ್ ಫುಡ್, ವೆನ್ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಫುಡ್ ರಿಕ್ವೈರ್ಮೆಂಟ್, ಎರಡೂ ಕೂಡ ನಾನ್ ವೆಜ್ಜೇ ತಿನ್ನಬೇಕು ಬಟ್ ಇರೋದೇ ಇಷ್ಟು. ಸೊ ಅವಾಗ ಏನಾಗುತ್ತೆ? ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ, ಸ್ಪರ್ಧೆ ಕ್ರಿಯೇಟ್ ಆಗುತ್ತೆ. ಇಟ್ ಅಡ್ವರ್ಸ್ಲಿ ಅಫೆಕ್ಟ್ ಬೋತ್ ದ ಸ್ಪೀಶೀಸ್. ಬೋತ್ ಸ್ಪೀಶೀಸ್ ಫೀಡ್ ಆನ್ ಸೇಮ್ ಫುಡ್. ಎರಡೂ ಪ್ರಭೇದಗಳು ಒಂದೇ ಆಹಾರವನ್ನು ತಿನ್ನೋದ್ರಿಂದ ಬೋತ್ ಆಫ್ ದೆಮ್ ಹ್ಯಾವ್ ಆಕ್ಸೆಸ್ ಟು ಲೆಸ್ ಫುಡ್. ಎರಡಕ್ಕೂ ತುಂಬ ಕಡಿಮೆ ಆಹಾರ ಸಿಗುತ್ತೆ. ಇದರಿಂದ ಏನಾಗುತ್ತೆ? ಕಾಂಪಿಟೇಷನ್ ಉಂಟಾಗುತ್ತೆ. ಸೊ ದಿಸ್ ಈಸ್ ಎಂಟೈರ್ಲಿ ಅಬೌಟ್ ಡಿಫ್ರೆಂಟ್ ನೆಗೆಟಿವ್ ಇಂಟ್ರಾಕ್ಷನ್ಸ್. ಸೊ ಫಸ್ಟ್ ನಾವು ನೋಡಿದ್ವಿ ಅಮೆನ್ಸಾಲಿಸಮ್, ಪ್ರತಿಕೂಲತೆ ಅಥವಾ ವೈಷಮ್ಯ ಅಂತ ಕರಿತೀವಿ. ಎಕ್ಸಾಂಪಲ್, ದನಗಳು ಹುಲ್ಲನ್ನು ತುಳಿಯುವಂಥದ್ದು, ಗ್ರೇಸ್ ಮಾಡಬೇಕಾದ್ರೆ. ಪ್ರಿಡೇಷನ್, ಒಂದು ಸ್ಪೀಶೀಸ್ ಇನ್ನೊಂದು ಸ್ಪೀಶೀಸ್ನ ಕಿಲ್ ಮಾಡುವಂಥದ್ದು ಪ್ರಿಡೇಷನ್ ಆಗುತ್ತೆ. ಅದೇ ರೀತಿ ವಿ ಹ್ಯಾವ್ ಪ್ಯಾರಾಸೈಟಿಸಮ್, ಒಂದು ಜೀವಿ ಇನ್ನೊಂದು ಜೀವಿಯನ್ನು ಹೋಸ್ಟ್ ಆಗಿ ಮಾಡಿಕೊಂಡು ಅಥವಾ ಅತಿಥೇಯವಾಗಿ ಮಾಡಿಕೊಂಡು ಆ ಅತಿಥಿ ಜೀವಿಯು ಅದರ ಮೇಲೆ ಅವಲಂಬನೆ ಆಗಿರುತ್ತೆ. ಅದೇ ರೀತಿ ಎಕ್ಸಾಂಪಲ್ನ ನಾವು ನೋಡೋದಾದರೆ ಲೀಚ್ ವರ್ಸಸ್ ಬಫೆಲೋ, ರೌಂಡ್ ವಾಮ್ ಆಗಿರ್ಬೋದು, ಈವನ್ ಲೈಸ್ ಅಥವಾ ಏನು. ಸೊ ಇವೆಲ್ಲ ಏನಪ್ಪ ಅಂತ ಅಂದರೆ ಪ್ಯಾರಾಸೈಟಿಸಮ್ಗೆ ಎಕ್ಸಾಂಪಲ್ಸ್ಗಳು. ಆ್ಯಂಡ್ ವಾಟ್ ಇಸ್ ದ ಎಕ್ಸಾಂಪಲ್ ಫಾರ್ ಕಾಂಪಿಟೇಷನ್? ಸೊ ಲಿಮಿಟೆಡ್ ಫುಡ್ಗೆ ಅಥವಾ ಸೀಮಿತ ಆಹಾರಕ್ಕೆ, ಒಂದೇ ರೀತಿಯ ಆಹಾರಕ್ಕೆ ಎರಡು ಜೀವಿಗಳು ಏನಾದರೂ ಸ್ಪರ್ಧೆ ಏರ್ಪಡಿಸಿದ್ರೆ ಅದನ್ನು ನಾವು ಕಾಂಪಿಟೇಷನ್ ಅಂತ ಕರಿತೀವಿ ಅಥವಾ ಸ್ಪರ್ಧೆ ಅಂತ ಕರಿತೀವಿ. ಸೊ ವಿ ಕ್ಯಾನ್ ಸಿ ಲಾಟ್ ಆಫ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಫಾರ್ ನೆಗೆಟಿವ್ ಇಂಟ್ರಾಕ್ಷನ್ಸ್. ಸೊ ಅದಾದಮೇಲೆ ವಿ ವಿಲ್ ಸಿ ಪಾಸಿಟಿವ್ ಇಂಟ್ರಾಕ್ಷನ್ಸ್. ದೇರ್ ಆರ್ ಟೈಪ್ಸ್ ಆಫ್ ಪಾಸಿಟಿವ್ ಇಂಟ್ರಾಕ್ಷನ್ಸ್. ಒಂದು ಕಮೆನ್ಸಾಲಿಸಮ್, ಮ್ಯೂಚುವಲಿಸಮ್. ಸೊ ಕಮೆನ್ಸಾಲಿಸಮ್ ಅಂದರೆ ಏನು? ವಾಟ್ ಈಸ್ ದಿ ಮೀನಿಂಗ್ ಆಫ್ ಕಮೆನ್ಸಾಲಿಸಮ್? ಇದು ಒಂಥರ ನಿಮಗೆ ಬೆಸ್ಟ್ ಫ್ರೆಂಡ್ ರಿಲೇಷನ್ ಅಂತಾರೆ ಅಲ್ವಾ, ಅಥವಾ ಒಳ್ಳೆ ಫ್ರೆಂಡ್ಸ್ ಇರ್ತಾರಲ್ವಾ, ಆ ರೀತಿ ರಿಲೇಶನ್ಶಿಪ್. ಸೊ ಒಂದು ಸ್ಪೀಶೀಸು ಇನ್ನೊಂದು ಪ್ರಭೇದಕ್ಕೆ ಹ್ಯಾಬಿಟ್ಯಾಟ್ನ ಕೊಡ್ತಾ ಇರುತ್ತೆ, ಓಕೆ, ಅಥವಾ ಆವಾಸ ಸ್ಥಾನವನ್ನು ಕೊಡ್ತಾ ಇರುತ್ತೆ. ಓಕೆ, ಸೊ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಯಾವ ಒಂದು ಜೀವಿ ಕೂರೋಕ್ಕೆ ಜಾಗ ಕೊಟ್ಟಿರುತ್ತೆ ಆ ಜೀವಿಗೆ ಏನು ಹಾರ್ಮ್ ಆಗಲ್ಲ, ಮೇಲೆ ಕೂತಿರುವಂಥ ಜೀವಿ ಬೆನಿಫಿಟ್ನ ತಗೊಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಹೊಲಗಳಲ್ಲಿ ಮೇಯ್ತಾ ಇರುವಂಥ ಒಂದು ಹಸು ಅಥವಾ ಒಂದು ಕ್ಯಾಟಲ್ ಅಥವಾ ಒಂದು ಎಮ್ಮೆ, ಅದರ ಮೇಲೆ ನಿಮಗೆ ಬೆಳ್ಳಕ್ಕಿಗಳು ಕೂತಿರುತ್ತೆ, ನೋಡಿರ್ತೀರಾ, ಎಗ್ರೆಟ್ಸ್ ಅಂತ ಕೂಡ ಕರಿತೀವಿ. ಅದೇನು ಮಾಡ್ತಾ ಇರುತ್ತೆ? ಆ ಒಂದು ಎಮ್ಮೆ ಅಥವಾ ಹಸು ಹುಲ್ಲನ್ನು ಮೇಯ್ತಾ ಇರಬೇಕಾದ್ರೆ ಆ ಹುಲ್ಲನ್ನು ಸೈಡಿಗೆ ಸರಿಸಿದಾಗ ಹಾರಿ ಬರುವಂಥ ಹುಳುಗಳನ್ನು ಕ್ಯಾಚ್ ಮಾಡಿ ತಿಂತಾ ಇರುತ್ತೆ. ಓಕೆ, ಸೊ ಫ್ರೀಯಾಗಿ ಬೆನಿಫಿಟ್ ಸಿಗ್ತಾ ಇದಕ್ಕೆ. ಸೊ ಕಮೆನ್ಸಾಲಿಸಮ್ ಈಸ್ one species, that is commensal, while other species is the host. Neither of them armored nor inhibited. Okay, ಎರಡರಲ್ಲಿ ಯಾವುದೂ ಕೂಡ ಹಾರ್ಮ್ ಆಗಲ್ಲ, ಯಾವುದಾದ್ರೂ ಒಂದು ಜೀವಿಗೆ ಬೆನಿಫಿಟ್ ಆಗುತ್ತೆ. ಅದನ್ನು ನಾವು ಸಹಜೀವತ್ವ ಅಥವಾ ಕಮೆನ್ಸಾಲಿಸಮ್ ಅಂತ ಕರಿತೀವಿ. ಮ್ಯೂಚುವಲಿಸಮ್ ಅಂತ ಅಂದರೆ
ಈ ಒಂದು ಇಂಟರಾಕ್ಷನ್ ಅಲ್ಲಿ ಎರಡೂ ಜೀವಿಗಳು ಪರಸ್ಪರ ಬೆನಿಫಿಟ್ ನ ಪಡಿತಾ ಇರುತ್ತೆ, ಅಥವಾ ಬೋತ್ ದಿ ಆರ್ಗ್ಯಾನಿಸಮ್ ಆರ್ ಬೀಯಿಂಗ್ ಬೆನಿಫಿಟೆಡ್ ಬೈ ಒನ್ ಅನದರ್. ಓಕೆ, ಸೊ ಅದಕ್ಕೆ ನಾವು ಎಕ್ಸಾಂಪಲ್ಸ್ ನ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಕೋರಲ್ ರೀಫ್, ಅಥವಾ ಈವನ್ ನಮಗೆ ಪಾಲಿನೇಷನ್, ಪರಾಗಸ್ಪರ್ಶ ಕ್ರಿಯೆ. ಸೊ ಪಾಲಿನೇಷನ್ ಅಲ್ಲಿ ಏನಾಯ್ತು, ಒಂದು ಸಸ್ಯದಿಂದ ಪೋಲೆನ್ ಟ್ರಾನ್ಸ್ಫರ್ ಆಗಿ ಇನ್ನೊಂದು ಸಸ್ಯಕ್ಕೆ ಹೋಗ್ಬೋದು, ಅವಾಗ ಒಂದು ಬರ್ಡ್ ಇನ್ವಾಲ್ವ್ ಆಗ್ಬೋದು ಅಥವಾ ಒಂದು ದುಂಬಿ ಇನ್ವಾಲ್ವ್ ಆಗ್ಬೋದು. ಸೊ ಅದಕ್ಕೇನು ಸಿಕ್ತು ಇನ್ ರಿಟರ್ನ್, ನೆಕ್ಟರ್ ಸಿಗುತ್ತೆ. ಈ ನೆಕ್ಟರ್ ಅದಕ್ಕೆ ಆಹಾರವಾಗಿ ಸಿಗುತ್ತೆ. ಅದೇ ರೀತಿ ಈ ಸಸ್ಯಕ್ಕೆ ಬೇಕಾದಂತ ಪೋಲೆನ್ಸ್ಗಳು ಕೂಡ ಸಿಗುತ್ತೆ ಅಥವಾ ಪರಾಗಗಳು ಕೂಡ ಸಿಗುತ್ತೆ. ಸೊ ಈ ರೀತಿ ಇಂಟ್ರಾಕ್ಷನ್ಸ್ ನ ಮ್ಯೂಚುಯಾಲಿಸಮ್ ಅಂತ ಕರಿತೀವಿ. ಅದೇ ರೀತಿ ಅನದರ್ ಎಕ್ಸಾಂಪಲ್ ಕೋರಲ್ ರೀಫ್, ಹವಳದ ದಿಣ್ಣೆ. ಕೋರಲ್ ರೀಫ್ ಯಾವ ರೀತಿ, ದೇರ್ ಆರ್ ಟೂ ಆರ್ಗ್ಯಾನಿಸಮ್, ಕೋರಲ್ ಪಾಲಿಪ್ ಅಂಡ್ ಝೂಕ್ಸಾಂಥಲೆ. ಏನ್ ಮಾಡುತ್ತೆ, ಇವೆರಡು ಒಂದು ಮ್ಯೂಚುವಲ್ ರಿಲೇಶನ್ಶಿಪ್ ಅಲ್ಲಿ ಇರುತ್ತೆ, ಮ್ಯೂಚುವಲ್ ಸಿಂಬಯಾಟಿಕ್ ರಿಲೇಶನ್ಶಿಪ್ ಅಲ್ಲಿ ಇರುತ್ತೆ. ಸೊ ಕೋರಲ್ ರೀಫ್ ಝೂಕ್ಸಾಂಥಲೆ ಅಥವಾ ಝೂಕ್ಸಾಂಥಲೆ ಆಹಾರವನ್ನು ತಯಾರಿಸಿ ಕೊಡ್ತಾ ಇರುತ್ತೆ. ಕೋರಲ್ ರೀಫ್ ಝೂಕ್ಸಾಂಥಲೆಗೆ ಆಹಾರವನ್ನ ತಯಾರಿಸೋದಿಕ್ಕೆ ಬೇಕಾಗಿರುವಂತ CO2 ಆಗಿರ್ಬೋದು ಅಥವಾ ನ್ಯೂಟ್ರಿಷನ್ ಪಡೆದುಕೊಡ್ತಾ ಇರುತ್ತೆ. ಓಕೆ, ಸೊ ಇನ್ ವಿಚ್ there will be positive exchange ಅಥವಾ positive type of relationship between both of them. Okay, so these are all the examples for different examples for positive interaction: mutualism, symbiosis and commensalism. Okay, so ಅಥವಾ ಸಹಜೀವತ್ವ. So with this we have completed different types of interactions. So you can go through this question also. So ಈ question na ನೀವು ಆನ್ಸರ್ ಮಾಡೋಕೆ ಟ್ರೈ ಮಾಡಿ. So what is the interrelationship called where one organism is not harm but causes harm to another? Okay, so andre ಏನು ಸಿಂಬಲ್ 0 ಮೈನಸ್, ಹೌದಲ್ವಾ? ಸೊ ಕಮೆನ್ಸಾಲಿಸಮ್ ಆಗುತ್ತಾ ಅಥವಾ ಅಮೆನ್ಸಾಲಿಸಮ್ ಆಗುತ್ತಾ? ಅಮೆನ್ಸಾಲಿಸಮ್ ಇಸ್ ದಿ ಎಕ್ಸಾಂಪಲ್. So answer is amensalism. Minus and 0. There is another question. In the biological interaction between different species of organisms where both the species benefit and neither is harmed, what it is called? ಜೀವಿಗಳ ಜೈವಿಕ ಅಂತಃಕ್ರಿಯೆಯಲ್ಲಿ ಜೀವಪ್ರಭೇದವು ಪ್ರಯೋಜನ ಪಡೆದು ಮತ್ತೊಂದಕ್ಕೆ ಯಾವುದೇ ಬಾಧೆ ಆಗದಿದ್ದಲ್ಲಿ ಏನು ಹೇಳ್ತಿದ್ದಾರೆ? ಬೋತ್ ದ ಸ್ಪೀಶೀಸ್ ಬೆನಿಫಿಟೆಡ್, ವಿಚ್ ಮೀನ್ಸ್ ಅಗೇನ್ mutualism. So these are all the different examples for different positive and negative interactions. Okay, so ಇದಾದ್ಮೇಲೆ we will discuss different types of species ಅಥವಾ ಬೇರೆ ಬೇರೆ ರೀತಿಯ ಪ್ರಭೇದಗಳು. I think this one we have already discussed ಅಲ್ವಾ, different types of species. Okay, yeah. So after this we will discuss different ecosystem ಅಥವಾ ಬೇರೆ ಬೇರೆ ಪರಿಸರ ವ್ಯವಸ್ಥೆಗಳನ್ನ ಡಿಸ್ಕಸ್ ಮಾಡೋಣ. ಈ ಹಿಂದೆ ಆಲ್ರೆಡಿ ನಾನು ಹೇಳಿದ್ದೆ ಡಿಫ್ರೆಂಟ್ ಎಕೋಸಿಸ್ಟಮ್, ಯಾವುದೆಲ್ಲ ಡಿಫ್ರೆಂಟ್ ಎಕೋಸಿಸ್ಟಮ್ಸ್ ಇದೆ. ಓಕೆ, ಸೊ ನಾವು ಬೇಸಿಕ್ ಕ್ಲಾಸಿಫಿಕೇಶನ್ಸ್ ಆಫ್ ಎಕೋಸಿಸ್ಟಮ್ಸ್ ನಾವು ನೋಡೋದಾದ್ರೆ, ವಾಟ್ ಈಸ್ ಎಕೋಸಿಸ್ಟಮ್? ಒಂದು ಪರಿಸರ ವ್ಯವಸ್ಥೆ ಅಂದ್ರೆ ಏನು? ಇಟ್ ಈಸ್ ದಿ ಸಿಸ್ಟಮ್ ಡೆವಲಪ್ಡ್ ಡ್ಯೂ ಟು ಇಂಟರಾಕ್ಷನ್ಸ್ ಪ್ರೆಸೆಂಟ್ ಇನ್ ದಿ ನೇಚರ್. ಪ್ರಕೃತಿಯಲ್ಲಿ ಕಂಡುಬರುವ ಸಂವಹನಗಳ ಸಲುವಾಗಿ ರೂಪುಗೊಳ್ಳುವ ವ್ಯವಸ್ಥೆಯನ್ನ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ, ಎಕೋಸಿಸ್ಟಮ್ ಅಂತ ಕರಿತೀವಿ. ಸೊ ವಾಟ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಎಕೋಸಿಸ್ಟಮ್? ಸೊ ಬೇಸಿಕ್ ಕ್ಲಾಸಿಫಿಕೇಶನ್ ಆಫ್ ಎಕೋಸಿಸ್ಟಮ್, ದಟ್ ಈಸ್ ಫಸ್ಟ್ ಒನ್ ಈಸ್ ನ್ಯಾಚುರಲ್ ಎಕೋಸಿಸ್ಟಮ್, ನೈಸರ್ಗಿಕ ಪರಿಸರ ವ್ಯವಸ್ಥೆ. ಅದೇ ರೀತಿ ವಿ ಹ್ಯಾವ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್, ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ. ಓಕೆ, ಸೊ ಅಗೇನ್ ನಾವು ನ್ಯಾಚುರಲ್ ಎಕೋಸಿಸ್ಟಮ್ನ ಕ್ಲಾಸಿಫೈ ಮಾಡ್ತೀವಿ. ಯಾವ್ಯಾವುದು? ವಿ ಹ್ಯಾವ್ ಜಲ ಪರಿಸರ ವ್ಯವಸ್ಥೆ, aquatic ecosystem, we have terrestrial ecosystem ಅಥವಾ ಭೂ ಪರಿಸರ ವ್ಯವಸ್ಥೆ, ಹೌದಲ್ವಾ? ಸೊ ಅಗೇನ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ಸ್ಗೆ ಎಕ್ಸಾಂಪಲ್ಸ್ನ ನಾವು ನೋಡೋದಾದ್ರೆ ಯಾವ್ಯಾವ್ದೆಲ್ಲ ಇದೆ ನ್ಯಾಚುರಲ್ ಆಗಿರುವಂತ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್? ವಿ ಹ್ಯಾವ್
ಫಾರೆಸ್ಟ್ ಎಕೋಸಿಸ್ಟಮ್, ಅರಣ್ಯ ಪರಿಸರ ವ್ಯವಸ್ಥೆ. ಸೊ ವಿ ಹ್ಯಾವ್ ಡೆಸರ್ಟ್ಸ್, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ಹುಲ್ಲುಗಾವಲಿನ ಪರಿಸರ ವ್ಯವಸ್ಥೆ. ಅದೇ ರೀತಿ ತಂಡ್ರಾ ಪರಿಸರ ವ್ಯವಸ್ಥೆ. ಓಕೆ, ತಂಡ್ರಾ ಪರಿಸರ ವ್ಯವಸ್ಥೆ ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಿ. ಆಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಬಂದಾಗ, ಜಲ ಪರಿಸರ ವ್ಯವಸ್ಥೆ ಅಂತ ಬಂದಾಗ ನ್ಯಾಚುರಲ್ ಆಗಿರೋಂಥವು ಯಾವ್ಯಾವ್ದೆಲ್ಲ ನೋಡ್ಬೋದು, ನಾವು ಯಾವುದೆಲ್ಲ ಡಿಸ್ಕಸ್ ಮಾಡ್ಬೋದು ಅಂತ ಅಂದರೆ, ಒಂದು ವೆಟ್ಲ್ಯಾಂಡ್, ತೇವ ಭೂಮಿಗಳು, ಹೌದಲ್ವಾ? ಸೊ ತೇವ ಭೂಮಿ. ಅದೇ ರೀತಿ ಮ್ಯಾಂಗ್ರೋವ್ ಅರಣ್ಯ, ಮ್ಯಾಂಗ್ರೋವ್ ಫಾರೆಸ್ಟ್ಗಳು. ಅದೇ ರೀತಿ ವಿ ಹ್ಯಾವ್ ಕೋರಲ್ ರೀಫ್, ಹವಳದ ದಿಣ್ಣೆ. ಓಕೆ, ಸೊ ಇದೆಲ್ಲ ಏನಪ್ಪಾ ಅಂತ ಅಂದರೆ ನ್ಯಾಚುರಲ್ ಆಗಿ ಕಂಡು ಬರುವಂಥ ಆಕ್ವಾಟಿಕ್ ಎಕೋಸಿಸ್ಟಮ್ಸ್ಗಳು. ಮ್ಯಾನ್ ಮೇಡ್ ಎಕೋಸಿಸ್ಟಮ್ನು ಅಗೇನ್ ನೀವು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಆ್ಯಂಡ್ ಆಕ್ವಾಟಿಕ್ ಎಕೋಸಿಸ್ಟಮ್ ಆಗಿ ಕ್ಲಾಸಿಫೈ ಮಾಡ್ಬೋದು. ಇಫ್ ಯು ಸಿ ದಿ ಎಕ್ಸಾಂಪಲ್ ಫಾರ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂಡರ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್, ಸೊ ಯಾವುದೆಲ್ಲ ಬರುತ್ತೆ? ಅಗ್ರಿಕಲ್ಚರಲ್ ಫೀಲ್ಡ್ಸ್, ಕೃಷಿ ಭೂಮಿಗಳು, ಇಂಡಸ್ಟ್ರಿಯಲ್ ಏರಿಯಾಸ್ ಅಥವಾ ಕೈಗಾರಿಕೆಗಳು, ಈವನ್ ಅರ್ಬನ್ ಏರಿಯಾಸ್. ಸೊ ಇದೆಲ್ಲ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್. ಆಕ್ವಾಟಿಕ್ ಎಕೋಸಿಸ್ಟಮ್ ಅಲ್ಲಿ ಮ್ಯಾನ್ ಮೇಡ್ ನೋಡೋದಾದ್ರೆ ಡ್ಯಾಮ್ಸ್ಗಳಾಗಿರ್ಬೋದು, ಅದೇ ರೀತಿ ರಿಸರ್ವಾಯರ್ಸ್ಗಳು, ಭತ್ತದ ಗದ್ದೆಗಳು, ಪ್ಯಾಡಿ ಫೀಲ್ಡ್ಸ್ಗಳಾಗಿರ್ಬೋದು. ಅದೇ ರೀತಿ ವಿ ವಿಲ್ ಸಿ ಈವನ್ ಆಕ್ವೇರಿಯಂ. ಓಕೆ, ಸೊ ಇವೆಲ್ಲ ಮ್ಯಾನ್ ಮೇಡ್ ಎಕೋಸಿಸ್ಟಮ್ ಅಲ್ಲಿ ಆಕ್ವಾಟಿಕ್ ಎಕೋಸಿಸ್ಟಮ್ಸ್ಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳಾಗತ್ತೆ. ಸೊ ಇದರ ಆಧಾರದ ಮೇಲೆ ನಾವು ಫಸ್ಟು ಏನನ್ನೆಲ್ಲ ಡಿಸ್ಕಸ್ ಮಾಡೋಣ ಅಂತ ಅಂದರೆ, ಡಿಫ್ರೆಂಟ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನ ಡಿಸ್ಕಸ್ ಮಾಡಬೇಕು. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರೆಸ್ಟ್ ಎಕೋಸಿಸ್ಟಮ್ನ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಓಕೆ, ಸೊ ನಾವು ವಿಲ್ ಡಿಸ್ಕಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ecosystem.